ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಿದ್ದೀನಿ. ಎಲ್ರಿಗೂ ಸಹ ದೀಪಾವಳಿ ಅಮಾವಾಸ್ಯೆ ಹಾಗೂ ಮಂಗಳವಾರದ ಶುಭಾಶಯಗಳು. ಸೊ ಎಲ್ಲರೂ ಮನೆಯಲ್ಲೂ ದೀಪ ಹಚ್ಚಿ, ಸೊ ನಿಮ್ಮ ಮನೆಯ ದೀಪ ಬೆಳಗ್ಲಿ, ಆ ಲಕ್ಷ್ಮಿ ನಿಮ್ಮ ಮನೇಲಿ ಯಾವಾಗಲೂ ಸದಾ ನೆಲೆಸಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಮ್ಮ ಮನೇಲೂ ಸಹ ಹಬ್ಬವನ್ನು ಮಾಡಿದ್ವಿ, ಹಬ್ಬವನ್ನು ಆಚರಿಸಿದ್ವಿ. ಸೊ ನಮ್ದು ಅಂತೂ ಪಟಾಕಿ ಹಬ್ಬ ಅಂದರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ, ಪಟಾಕಿ ಹೊಡಿಬೇಕು ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ನಮ್ಮ ಜೊತೆಗೆ ಫಸ್ಟ್ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ರೆಡಿ ಮಾಡಿಸೋದಂತೂ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅಷ್ಟು ಕಷ್ಟ. ಸೊ ಅವಳಿಗೆ ರೆಡಿ ಮಾಡಿಸಿ ಪೂಜೆ ಮಾಡಿ ಅದಾದಮೇಲೆ ನಾವು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಹೆಡೆ ಇಡಬೇಕಾಗುತ್ತೆ. ಸೊ ನೋಡಿ, ಈ ವ್ಲಾಗಲ್ಲಿ ದೀಪಾವಳಿ ಹಬ್ಬ ಯಾವ ರೀತಿ ಮಾಡಿದ್ವಿ, ಸೊ ಆಗಿಲ್ಲ ದೀಪಾವಳಿ ಹಬ್ಬದಲ್ಲಿ ಎಂಜಾಯ್ ಮಾಡಿದ್ವಿ, ಎಷ್ಟೆಷ್ಟು ಪಟಾಕಿ ಹೊಡಿದ್ಲು ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಜೊತೆಗೆ ಹಬ್ಬ ಬಂತು ಅಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕು ಅಂತ ಕೇಳ್ತಾನೆ ಇರ್ತಾಳೆ. ಅವಳು ಹೊಸ ಬಟ್ಟೆ ಅಂದರೆ ಅಷ್ಟು ತುಂಬ ಇಷ್ಟ. ಸೊ ಅವಳಿಗೋಸ್ಕರ ಒಂದು ಹೊಸ ಬಟ್ಟೆಯನ್ನು ತಂದು ಹಾಕಿದ್ವಿ. ಮತ್ತು ಯಾರ್ಯಾರು ಮಕ್ಕಳಿದ್ದಾರೋ ಸೊ ಹುಷಾರಾಗಿ ದೀಪಾವಳಿ ಹಬ್ಬನ ಆಚರಿಸಿ. ಆ್ಯಂಡ್ ಪಟಾಕಿನೂ ಅಷ್ಟೇ ಹುಷಾರಾಗಿ ಹೊಡೀರಿ. ನಾನು ಎಲ್ಲರೂ ಸಹ ಮಾಸ್ಕ್ ಧರಿಸ್ಕೊಳ್ಳಿ. ಬಟ್ ಮಕ್ಕಳು ಧರಿಸ್ಕೊಳ್ಳಲ್ಲ. ಇವಳಿಗೂ ಸಹ ಮಾಸ್ಕ್ ಹಾಕಿದ್ವಿ, ಬಟ್ ಅವ್ಳು ಧರಿಸ್ಕೊಳ್ಳಿಲ್ಲ. ಬಟ್ ಹುಷಾರಾಗಿ ಸೇಫಾಗಿ ಆಗಿ ಆಚರಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ನಮ್ಮ ಜೊತೆ ಹೇಗೆ ಕಾಣ್ತಿದ್ದಾಳೆ ನೋಡಿ. ಫೈನಲಿ ಅವಳು ಡ್ರೆಸ್ ಹಾಕಿದ್ದೀನಿ. ಸೊ ರೆಡಿ ಮಾಡಿ ಒಂಚೂರು ಬಳೆ ಕಾಶರ ಅದೆಲ್ಲ ಹಾಕಿ ರೆಡಿ ಮಾಡಿ ಫೈನಲ್ ಲುಕ್ ತೋರಿಸ್ತಾ ಹೋಗ್ತೀನಿ. ಸೊ ಹೇಗಿದೆ ಅಂತ ಹೇಳಿ, ಅವಳು ಡ್ರೆಸ್ ಹೇಗಿದೆ ಅಂತ ಹೇಳಿ, ದ್ಯುತಿ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಜುಟ್ಟು ಇಷ್ಟೇ ಇವಾಗ ಬಂದಿರೋದು, ಯಾಕಂದರೆ ಅವಳು 3 ಮುಡಿ ಆಗಬೇಕಿತ್ತು. ಸೊ ಅವಳಿಗೆ ಗ್ಯಾಪೇ ಕೊಟ್ಟಿರಲಿಲ್ಲ ಜುಟ್ಟು ಬೆಳೆಯೋಕ್ಕೆ. ಸೊ ಇಷ್ಟೇ ಇದೆ, ಅದಕ್ಕೂ ಜಡೆ ಹಾಕು ಹೂವು ಮುಡಿಸು ಅಂತ ಕೇಳ್ತಾನೆ ಇದ್ಲು. ಸೊ ಫೈನಲಿ ಒಂದು ಹೆಂಗೋ ಜಡೆ ಹಾಕಿ ಹೊಸ ಕ್ಲಿಪ್ ಹಾಕಿ ಅವಳಿಗೆ ರೆಡಿ ಮಾಡಿದ್ದಾಯಿತು. ಸೊ ಫೈನಲಿ ನಮ್ಮ ಜೊತೆ ಯಾವ ರೀತಿ ಕಾಣ್ತಿದ್ದಾಳೆ ನೋಡಿ. ಸೊ ಫೈನಲ್ ಲುಕ್ ಈ ರೀತಿ ಇದೆ. ಸೊ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀನಿ. ಸೊ ಅವಳ ಕೈ ತುಂಬ ಬಳೆ ಹಾಕಿ. ಸೊ ಬನ್ನಿ, ಫಸ್ಟ್ ನಮ್ಮನೆ ಲಕ್ಷ್ಮಿ ಚೆನ್ನಾಗಿ ಕಾಣಬೇಕು, ಆಮೇಲೆ ನಮ್ಮನೆ ದೇವ್ರ ಲಕ್ಷ್ಮಿಗೆ ಪೂಜೆ ಮಾಡಬೇಕಾಗುತ್ತೆ. ಸೊ ಬಿಕಾಸ್ ಮಕ್ಕಳೇ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ, ಅದೇ ರೀತಿ ಬಂದೇವಾ. ಸೊ ಫೈನಲಿ ನಮ್ಮನೆ ಮುದ್ದು ಲಕ್ಷ್ಮಿ, ನಮ್ಮನೆ ದೀಪ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಇವಾಗ ದೇವರಿಗೆ ನಮಸ್ಕಾರ ಹಾಕಿ ಸೊ ಮುಂದಿನ ಕಾರ್ಯನ ನೆರವೇರಿಸೋಣ. ಸೊ ಬನ್ನಿ ಪೂಜೆ ಮಾಡೋಣ ನಮ್ಮನೆ ದೇವರಿಗೆ. ಸೊ ನಾವು ಫಸ್ಟ್ ಪೂಜೆಯನ್ನು ಮಾಡಿ ಆಮೇಲೆ ತಿರ್ಗಾ ಏನೇನು ಮನೇಲಿ ಅಡುಗೆ ಮಾಡಿದ್ದೀವೋ ಅದೆಲ್ಲನೂ ಎಡೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ನೋಡಿ, ಫೈನಲಿ ನಮ್ಮ ದೇವ್ರ ಮನೆಯ ಒಂದು ಪೂಜೆ ಆಗಿದೆ. ಸೊ ಫೈನಲಿ ನಮಗೆ ಖುಷಿ ಆಗ್ತಾ ಇದೆ. ಸೊ ಒಂಥರ ದೇವ್ರ ಪೂಜೆ ಮಾಡಿದ್ರೆ ಪಾಸಿಟಿವ್ ವೈಸ್ ಬಂದ್ಬಿಡತ್ತೆ. ರೆಡಿ ಮಾಡ್ತಾ ಇದ್ದೀನಿ. ಸೊ ನಮಗೆ ಹಬ್ಬಕ್ಕೆ ಹೊಡೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಒಬ್ಬಟ್ಟು ಮಾಡೋದು ನಾವು ಪೂಜೆ ಮಾಡೋದಿಲ್ಲ. ಸೊ ಕಾಲಲ್ಲಿ ಒಬ್ಬಟ್ಟು ಮತ್ತು ಸೌತೆಕಾಯಿ ಅನ್ನ ಸಾಂಬಾರು ಎಲ್ಲ ಮಾಡಬೇಕಾಗುತ್ತೆ. ರೆಡಿ ಮಾಡ್ತಾ ಇದ್ದೀವಿ. ಸೊ ದೀಪಾವಳಿ ಸ್ಪೆಷಲ್ ಏನು ಮಾಡ್ತಾರೆ ಹೇಳು. ಸೊ ಫೈನಲಿ ಅಡುಗೆ ಆಗಿ ಎಡೆಟ್ಟು ಪೂಜೆ ಮಾಡಿ ಊಟನೂ ಸಹ ಆಯಿತು. ಸೊ ನಮ್ಮ ಜೊತೆ ಊಟ ಆದಮೇಲೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದು ಪಟಾಕಿ ಹೊಡಬೇಕು ಅಂತ ಕಾಯ್ಕೊಂಡಿದ್ದಾಳೆ. ಸೊ ರಾತ್ರಿ ಆದಮೇಲೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಾದ್ಮೇಲೆ ಪಟಾಕಿ ಹೊಡೆಯೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಫೈನಲಿ ದೀಪ ಹಚ್ಚಿದ್ದಾಯಿತು. ದೀಪ ಹಚ್ಚಿದ್ರೇ ಒಂಥರ ಕಳೆ ಬಂದುಬಿಡುತ್ತೆ ಅಲ್ವಾ ಮನೆಗಳಿಗೆ. ಸೊ ಮನೆ ತುಂಬ ದೀಪ ಹಚ್ಚೋಣ ಅಂತ ಆಸೆ, ಬಟ್ ಈ ಗಾಳಿಗೆ ಯಾವ ದೀಪನೂ ಉರಿಯಲ್ಲ. ಸೊ ನಮಗೆ ಲೈಟಿಂಗ್ ದೀಪ, ಆರ್ಟಿಫಿಷಿಯಲ್ ದೀಪ ಇಡೋಕ್ಕೆ ಬೇಜಾರು. ಸೊ ಎಷ್ಟಾಗುತ್ತೋ ಅಷ್ಟು ದೀಪ, 1 ದೀಪ ಆದರೆ 2 ದೀಪ ಆದರೆ ದೀಪನೇ ಹಚ್ಚಿ ಬೆಳಗಲಿ, ಆ ಮನೆ ಬೆಳಗ್ದಂಗೆ ಆಗುತ್ತೆ. ಸೊ ತುಳಸಿ ಹತ್ರನೂ ಸಹ ದೀಪ ಹಚ್ಚಿದ್ವಿ, ಅದು ಮನೆ ಮುಂದೆ ಹೊಸ್ಲ ಹತ್ರನೂ ದೀಪ ಹಚ್ಚಿದ್ವಿ. ಅದಾದಮೇಲೆ ನಾವು ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡಿ, ಎಂಜಾಯ್ ಮಾಡಿ. ಅಷ್ಟೇನಾ? ಇನ್ನೂ ಐತೆ? ಇದೆಲ್ಲ ಹೊಡೆದೇ ಇಲ್ಲ ಇದು? ಆಫ್ ಆಯಿತು ಎಲ್ರಿ. ನಮ್ಮ ಜೊತೆಗೆ ಮೊದಲನೇ ದೀಪಾವಳಿ ಅನ್ಬೋದು. ಅಂದರೆ ಅವಳು ಪಟಾಕಿ ಕೈಯಲ್ಲಿ ಹಿಡಿದು ಹೊಡಿತಿರೋದು ನೋಡಿ ಎಂಜಾಯ್ ಮಾಡ್ತಿರೋದು ಇದೆ ಮೊದಲನೇ ಬಾರಿ. ಬಿಕಾಸ್ ಪ್ರೀವಿಯಸ್ ಇಯರ್ ಅವಳಿಗೆ 1.5 ಇಯರ್ ಇತ್ತು, ಅಷ್ಟು ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ನಾವು ಪಟಾಕಿನೂ ಸಹ ಅವಳಿಗೆ ಅಷ್ಟು ಬೇಡ ಅಂತ ಹೇಳಿ ದೂರದಿಂದನೇ ತೋರಿಸಿದ್ವಿ, ಅಷ್ಟೇ ಹೊಡಿಲಿಲ್ಲ ನಾವು. ಇವಾಗ 2 ವರ್ಷ ಆಗಿರೋದ್ರಿಂದ ಸ್ವಲ್ಪ ಖುಷಿ ಅವಳಿಗೆ ಬೇರೆಯವ್ರು ಹೊಡಿತಿರೋದು ನೋಡಿ. ಇವತ್ತೇ ಫಸ್ಟ್ ಟೈಮ್ ಅವಳು ಸ್ಟಾರ್ಟಿಂಗ್ ಭಯಪಟ್ಲು, ಆಮೇಲೆ ಸುಸ್ರುಬತ್ತಿನ ಕೈಯಲ್ಲಿ ಇಟ್ಕೊಂಡು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ ಪಟಾಕಿ ಹೊಡಿಯೋದ್ರಲ್ಲಿ. ಬಟ್ ಸೇಫಾಗಿ ಹುಷಾರಾಗಿ ಮಾಡಿಸಿ ಅಷ್ಟೇ. ಬಟ್ ಮಾಸ್ಕ್ ಹಾಕೊಳ್ಳಿಲ್ಲ, ನಾವು ಫೋರ್ಸ್ ಮಾಡಿದ್ವಿ, ಅವಳು ಹಾಕೊಳ್ಳಿಲ್ಲ. ಬಟ್ ನೀವು ಸೇಫಾಗಿ ಮಾಸ್ಕ್ ಹಾಕ್ಕೊಂಡು ಆರಾಮಾಗಿ ಓಡಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಪೂರ್ತಿ ವಿಡಿಯೋದಲ್ಲಿ ಯಾವೆಲ್ಲ ಪಟಾಕಿ ಹೊಡೆದ್ಲು ಅಂತ ಹೇಳಿ ಪೂರ್ತಿ ವಿಡಿಯೋನ ಎಂಡ್ವರೆಗೂ ನೋಡಿ.
ಅದಾಯ್ತು, ಇದು ಇಟ್ಕೊಳ್ಳಮ್ಮ, ಅದಾಯ್ತು. ಇಷ್ಟೇ ಆಯಿತು. ಎಷ್ಟೊಂದು ಬಂತಲ್ವಾ? ನೋಡು ಕಲರ್ ಚೇಂಜ್ ಆಗುತ್ತೆ ನೋಡಿ. ಸೊ ನಾವು ಜಾಸ್ತಿ ಡಮ್ ಡಮ್ ಅನ್ನೋದೆಲ್ಲ ತಂದಿರಲಿಲ್ಲ, ಬಿಕಾಸ್ ಸೌಂಡ್ ಆಗಲ್ಲ ಅಂತ ಹೇಳಿ ಜಸ್ಟ್ ಫ್ಲವರ್ ಪಾಟು, ಭೂಚಕ್ರ, ಮತ್ತು ಫ್ಲವರ್ ಪಾಟಲ್ಲೇ ವೆರೈಟಿ ಫ್ಲವರ್ ಪಾಟು, ಮತ್ತು ಇದು ಏನು ಸುಸುರ್ಬತ್ತಿದೆ ವೆರೈಟಿ ಸುಸುರ್ಬತ್ತಿ, ಕಲರ್ ಸುಸುರ್ಬತ್ತಿ, ಮತ್ತು ರಾಕೆಟ್ ಆಗಿರ್ಬೋದು, ಮತ್ತು ಭೂಚಕ್ರ, ಮತ್ತು ಚಿಟ್ಟೆ ಆರೋದು ವೆರೈಟೀಸ್ ಈ ಥರದ್ದು ತಂದಿದ್ವಿ ಅಷ್ಟೇ. ಆ್ಯಂಡ್ ಡಮ್ ಡಮ್ ಅನ್ನ ನಾವು ಒಂದೇ ತಂದಿದ್ದು. ಸೊ ಫುಲ್ ಎಂಜಾಯ್ ಮಾಡಿದ್ವಿ. ಹೊಸೂರು ರೋಡ್ಗೆ ಹೋಗಿ ತಂದಿದ್ದು ಸ್ಟ್ಯಾಂಡರ್ಡ್ ಪಟಾಕಿಗಳನ್ನ ತಂದಿದ್ದು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ. ನನಗೂ ಖುಷಿಯಾಗಿ ಹೊಡೆದು ತುಂಬ ದಿನ ಆಗಿತ್ತು ನಾನು ಪಟಾಕಿ ಹೊಡೆದಿದೆ. ಸೊ ಅದು ತಿನ್ಸೋದ್ರ ಜೊತೆ ಸೇರಿ ನಾವು ಹೊಡೆದಂಗೆ ಆಯಿತು. ಸೊ ಖುಷಿ ಆಯಿತು. ಹಾಂ ಹೊಡಿ, ನೀ ಹೊಡಿ. ನಾನು ಬರ್ತೀನಿ. ನೀನು ಇಟ್ಟಿಯಾ ಅಂಟ್ಕೊಂತ ಅಂಟಿಲ್ಲ ಅನ್ಸುತ್ತೆ. ಗಿಡ ಎಂತ ಹೆಂಗೆ ಹೊಡೆದಿದ್ದು. ಕೊಡ್ಕೊಂಡು ಸೊ ನಾವು ರಾಕೆಟ್ ಎಲ್ಲ ಮನೆ ಮೇಲೆ ಟೆರೆಸ್ ಮೇಲೆ ಹೊಡೆಯೋಣ ಅಂತ ಹೇಳಿ ಮೇಲೆ ಬಂದ್ವಿ. ಸೊ ರಾಕೆಟ್ಟು ಸೊ ನಾನ್ ಸ್ಟಾಪ್ 30 ಮಿನಿಟ್ಸ್ ಇರುತ್ತಲ್ಲ ಆ ಥರ ತಂದಿದ್ವಿ. ಸೊ ನೋಡಿ ಯಾವ ರೀತಿ ಹೊಡಿಕೊಂಡು ಎಂಜಾಯ್ ಮಾಡಿ. ಇಲ್ಲ ಇನ್ನೂ ಇದೆ. ಹಾಂ 30 ಆಯ್ತಾ?